ವಾರದ ನಂತರ ಕಾಲ್ ಮಾಡಿದಳು ಶೈಲು. ನಾಳೆ ಹೊರಡ್ತಾ ಇದ್ದೀನಿ ಕಣೆ ಅಂದಳು. ದೀಪಕ್ ಬಂದಿದ್ನಾ ಕೇಳಿದೆ. ಫೋನ್ ಮಾಡಿದ್ದ. ಭಾವನ ಜೊತೆ ಮಾತಾಡಿ ಆಯಿತು. ತುಂಬ ದೊಡ್ಡ ತಪ್ಪು ಮಾಡಲು ಹೊರಟಿದ್ದೆ ಕಣೆ ನಾನು. ಬಂದ ಮೇಲೆ ಎಲ್ಲ ಹೇಳ್ತೀನಿ. ಅಂತೂ ಏನೋ ಮಾತುಕತೆ ನಡೆದಿದೆ ಎಂದು ಅರಿವಾಯಿತು. ಊರಿಗೆ ಬರದೆ ಫೋನಿನಲ್ಲೇ ವಿಷಯವನ್ನು ಬಗೆಹರಿಸಿದ ಅವನ ರೀತಿಯನ್ನು ನಾನು ಮನದಲ್ಲೇ ಮೆಚ್ಚಿಕೊಂಡೆ. ಅವ ಜಾಣ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಮುಂದಿನ 2 ವಾರಗಳಲ್ಲಿ ನನ್ನ ಮತ್ತು ಶೈಲುನ ಭೇಟಿಯಾಯಿತು. ಅವಳಲ್ಲಿ ಆದ ಬದಲಾವಣೆ ನೋಡಿ ಆಶ್ಚರ್ಯಪಟ್ಟೆ ನಾನು. ಭಾವ ದೀಪಕ್ ಜೊತೆ ಮಾತಾಡಿದ್ರು. ಯಾರೊಂದಿಗೂ ತನ್ನ ಸಮಸ್ಯೆ ಶೇರ್ ಮಾಡದೇ ಇದ್ದವನು ತನ್ನ ಕೈ ಮೀರುತ್ತಿರುವುದು ಅರಿವಾದಾಗ ಭಾವನ ಹತ್ರ ಶೇರ್ ಮಾಡಿದ್ದಾನೆ. ನಾನು ಹೊರಡೋಕ್ಕೂ ಮುಂಚೆ ನನ್ನ ಹತ್ರ ಮಾತಾಡೋಕೆ ತುಂಬ ಪ್ರಯತ್ನ ಮಾಡಿದ್ದಾನೆ. ಆದರೆ ಯಾವುದನ್ನು ಕೇಳೋ ಮನಸ್ಥಿತಿಯಲ್ಲಿ ನಾನಿರಲಿಲ್ಲ. ಅವನು ಮಾತಾಡ್ತಾ ಇದ್ರೆ ಕಿವಿ ಮುಚ್ಕೊಂಡಿದ್ದೀನಿ ಗೊತ್ತಾ, ಪಶ್ಚಾತ್ತಾಪದಿಂದ ನುಡಿದಳು ಶೈಲು. ಮದುವೆ ಆದಾಗಿನಿಂದನೂ ಅವಳಿಗೆ ಹೊಂದಿಕೊಳ್ಳಲು ಟೈಮ್ ಕೊಟ್ಟೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಸಂಬಂಧ ಚೆನ್ನಾಗಿರುತ್ತೆ ಅಂತ ಯಾವುದಕ್ಕೂ ಒತ್ತಾಯ ಮಾಡಲಿಲ್ಲ. ಆದರೆ ಅವಳು ನನ್ನ ತಪ್ಪಾಗಿ ತಿಳಿದಳು. ಮನೆಯ ಕೆಲಸ ಎಲ್ಲ ನಿರ್ವಹಿಸಿದರೂ ನನ್ನ ಹತ್ತಿರ ಹೆಂಡತಿ ಥರ ಇರಲೇ ಇಲ್ಲ. ಒಬ್ಬ ಗಂಡನ ಹಾಗೆ ನನ್ನ ನೋಡಲಿಲ್ಲ. ಅಡುಗೆ ಮಾಡೋದು, ಮನೆ ವಾರ್ತೆ ಮಾಡೋದು ಅಷ್ಟೇನ ಹೆಂಡತಿ ಕೆಲಸ. ಆಫೀಸಿನ ಜವಾಬ್ದಾರಿಯಿಂದ ಸಮಯದ ಅಭಾವ ನನಗೆ. ಅದನ್ನೆಲ್ಲ ತಿಳಿದು ಹೀಗೆ ಮಾಡಿದರೆ ನಾನೇನು ಮಾಡಲಿ ಎಂದು ದೀಪಕ್ ಬೇಜಾರಿನಿಂದ ಹೇಳಿಕೊಂಡಿದ್ದ. ಆಗ ಅವಳಿಗೆ ಜ್ಞಾನೋದಯವಾಗಿತ್ತು. ಅಕ್ಕ ಭಾವ ಅವಳ ತಲೆಮೋಟಕ್ಕೆ ಬುದ್ಧಿವಾದ ಹೇಳಿದ್ದರು. ಕೊನೆಗೆ ತಡ ಮಾಡದೆ ಹೊರಟು ಬಂದಿದ್ದಳು. 3 ವರ್ಷ ವೇಸ್ಟ್ ಮಾಡಿಬಿಟ್ಟೆ ಅಂತ ಬೇಜಾರಾಗ್ತಿದೆ ಕಣೆ. ಎಂಥ ಮೂರ್ಖತನದ ಕೆಲಸ ನಂದು ಅಂತ ಬೇಜಾರಾದಳು. ಇರಲಿ ಬಿಡು, ಕೆಲವೊಮ್ಮೆ ತಪ್ಪು ತಿಳುವಳಿಕೆಗಳಿಂದ ಹೀಗಾಗುತ್ತೆ. ನೀನು ನಿನ್ನ ತಪ್ಪು ಸುಧಾರಿಸಿಕೊಂಡೆಯಲ್ಲ, ದ್ಯಾಟ್ಸ್ ರಿಯಲಿ ಗ್ರೇಟ್. ಸಮಾಧಾನಿಸಿದೆ. ಇನ್ನು ಆದಷ್ಟು ಬೇಗ ಒಂದು ಪಾಪು ಬರಲಿ. ಎಲ್ಲರೂ ಅದೇ ನಿರೀಕ್ಷೆಯಲ್ಲಿದ್ದಾರೆ ಎಂದೆ. ಅದೆಲ್ಲ ಅಷ್ಟು ಬೇಗ ಹೇಗಾಗುತ್ತೆ ಎಂದು ನಾಚಿದಳು ಶೈಲು. ಮೊದಲೆಲ್ಲ ಮಗುವಿನ ವಿಷಯ ತೆಗೆದರೆ ಸಿಟ್ಟು ಮಾಡುತ್ತಿದ್ದವಳ ಮೊಗದಲ್ಲಿ ನಾಚಿಕೆ. ಅದೆಲ್ಲ ನಂಗೊತ್ತಿಲ್ಲ. ನೀನು ಗುಡ್ ನ್ಯೂಸ್ ಕೊಟ್ಟ ಮೇಲೇನೆ ನಾನು ಒಪ್ಪೋದು ನೀನು ಬದಲಾಗಿದ್ದೀಯ ಅಂತ. ಅಲ್ಲಿಯವರೆಗೂ ನಿನ್ನ ನಂಬಲ್ಲ ನಾನು ಅಂತ ರೇಗಿಸಿದೆ. ಪಾಪ ದೀಪಕ್ ಆಗಿದ್ದಕ್ಕೆ ಸುಮ್ಮನೆ ಇರೋದು. ಪಾಪದವನು ನಿನ್ನ ಕೈಲಿ ಅವನ ಪಾಡು ಎಂದೆಲ್ಲ ಕಿಚಾಯಿಸಿದೆ. ಇರು ಮಾಡ್ತೀನಿ ನಿಂಗೆ ಅಂತ ಅಟ್ಟಾಡಿಸಿಕೊಂಡು ಹೊಡೆಯಲು ಬಂದಳು. ಇಂದಿನ ದಿನಗಳಲ್ಲಿ ವಿಚ್ಛೇದನ ಅನ್ನೋದು ಸಾಮಾನ್ಯವಾಗಿ ಹೋಗಿದೆ. ತಾಳ್ಮೆ, ಕನಸಿನ ಮಾತು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬೆರೆತು ಜೀವನ ಹಂಚಿಕೊಳ್ಳುವ ವ್ಯವಧಾನವೇ ಇಲ್ಲ. ಇಲ್ಲಿ ಶೈಲು ಅಥವಾ ದೀಪಕ್ ಇವರಲ್ಲಿ ಒಬ್ಬರು ಹಠಕ್ಕೆ ಬಿದ್ದರೂ ಸಾಕಾಗಿತ್ತು ಸಂಬಂಧ ಮುರಿಯಲು. ಆದರೆ ತಡವಾಗಿಯಾದರೂ ಅರ್ಥ ಮಾಡಿಕೊಂಡ ಶೈಲು ಅವಳಿಗೆ ಅರ್ಥವಾಗುವವರೆಗೂ ತಾಳ್ಮೆಯಿಂದ ಕಾಯುತ್ತಿದ್ದ ದೀಪಕ್. ಇಬ್ಬರಿಂದಲೂ ಸಂಬಂಧ ಮುಳಿಯಿತು. ಇಂಥ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುಂದೆ ಕಾಣುತ್ತಲೇ ಇವೆ. ಕೆಲವು ಪ್ರಕರಣಗಳಲ್ಲಿ ವಿಚ್ಛೇದನವೇ ಪರಿಹಾರವಾಗಿರಬಹುದು. ಆದರೆ ಹೆಚ್ಚಿನವುಗಳಲ್ಲಿ ಅಹಂಗೆ ಜೋತು ಬಿದ್ದು ಸಂಬಂಧಗಳ ಬಲಿಯಾಗುತ್ತಿರುವುದು ಇಂದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.